ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದು ನನ್ನ ಫ್ರೆಂಡ್ ಪಾರ್ವತಿ ಬಗ್ಗೆ, ಅವಳ ಬಗ್ಗೆ ನಾನು ಇನ್ನೊಬ್ಳು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಓ, ನಿಮ್ಮ ಫ್ರೆಂಡ್ ಹೆಸರು ಪಾರ್ವತಿನಾ? ಹೌದು, ಅವಳು ತುಂಬ ಒಳ್ಳೆಯವಳು. ನಾನಿವತ್ತು ಈ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ಅವಳೇ ಕಾರಣ. ಅಂಥದ್ದೇನು ಮಾಡಿದ್ದಾರೆ? ಎರಡು ಅವಳು ಮಾಡಿರೋದು. ಅವಳು ಮಾಡಿರೋ ಸಹಾಯನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ಹಾಗಾದರೆ ಈ ಪಾರ್ವತಿ ಅನ್ನೋ ಹೆಸರಿನವರೆಲ್ಲರೂ ಹೀಗೆ ಅನಿಸುತ್ತೆ, ತುಂಬ ಒಳ್ಳೆಯವರು. ನನಗೂ ಒಬ್ಬರು ಅಕ್ಕ ಇದ್ದಾರೆ, ಅವ್ರ ಹೆಸರು ಪಾರ್ವತಿ ಅಂತಾನೆ. ನನಗೆ ಅವರಂದರೆ ತುಂಬ ಇಷ್ಟ. ಸಾರಿ, ಬೈ ಮಿಸ್ಟೇಕ್ ಆಗೋಯ್ತು. ಸರಿ, ನಾನೇನು ಬರ್ತೀನಿ. ಅಲ್ಲ, ನೀವು ನಿಮ್ಮ ಫ್ರೆಂಡ್ ಪಾರ್ವತಿಯವ್ರ ಬಗ್ಗೆ ಏನೋ ಕೋಪದಲ್ಲಿ ಮಾತಾಡ್ದಾಗಿತ್ತು ಅಲ್ವಾ? ಹಾಂ, ಹೌದು. ಮತ್ತೆ ಇವತ್ತು ಸಿಗ್ತೀನಿ, ನಾಳೆ ಸಿಗ್ತೀನಿ ಅಂತ ಆಟ ಆಡಿಸ್ತಾನೆ ಇದ್ದಾಳೆ. ಕೋಪ ಬರ್ದೇ ಇರುತ್ತಾ? ಹಾಗ ಡೋಂಟ್ ವರಿ, ಒಳ್ಳೆ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಬರಲೇಬೇಕು. ಅವಳನ್ನ ಮೀಟ್ ಮಾಡೋ ಟೈಮ್ ಆದಷ್ಟು ಬೇಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಸತಿ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇಂಥ ಟೈಮಲ್ಲಿ ನಿಮ್ಮ ಮಗಳನ್ನ ಬೈಕಲ್ಲಿ ಕರ್ಕೊಂಡು ಹೋದೆ ಅಂತನಾ? ಅಯ್ಯೋ, ತೆಗೀರಿ ದೊಡ್ಡ ಯಜಮಾನ್ರೆ. ಪಾರು ಮೇಲೆ ನನಗಿಂತ ನಿಮಗೆ ಪ್ರೀತಿ ಕಾಳಜಿ ಜಾಸ್ತಿ ಅಂತ ನಂಗೆ ಗೊತ್ತು. ಒಂದು ನಿಮಿಷ ಇಲ್ಲಿ ಬಂದೆ. ಅಪ್ಪ, ಏನಪ್ಪ ಇದು? ಸಾವಿತ್ರಮ್ಮ ಹೇಳ್ತಿದ್ರು, ಬಸ್ರಿ ಹೆಂಗಸ್ಗೆ ಆಗಾಗ ದೃಷ್ಟಿ ತೆಗಿತಿರ್ಬೇಕಂತ. ಅಲ್ಲದೆ ನೀವೀಗ ಹೊರಗಡೆ ಸುತ್ತಾಡ್ಕೊಂಡು ಬೇರೆ ಬಂದಿದ್ದೀರಿ, ಯಾರ್ಯಾರು ಕಂಡು ಬಿದ್ದಿರುತ್ತೋ ಏನೋ. ನಿಮಿಷ ಇರಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ದುಷ್ಟರ ಕಣ್ಣು, ಎಲ್ಲರ ಕಣ್ಣು ನಿವಾರಣೆ ಆಗೋಗ್ಲಿ. ನೋಡಿದ್ಯಾ ಎಷ್ಟು ಪಟ 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 ಅಂತ ಸಿಡಿತಿದೆ? ಯಾರ್ಯಾರು ಕಣ್ಣು ಬಿದ್ದಿತ್ತೋ ಏನೋ. ಎಲ್ಲರ ಕಣ್ಣು ಹೊಟ್ಟೋಗ್ಲಿ. ಅಲ್ಲ ಸರ್ದಿ, ಪಾರು ಜೊತೆಗೆ ನನಗೂ ಸೇರಿಸಿ ಏನಕ್ಕೆ ದೃಷ್ಟಿ ತೆಗೆದ್ರಿ? ಅಂತಿಂಥ ಜೋಡಿನ ನಿಮ್ಮದು. ಸೀತಾರಾಮ ಕಲ್ಯಾಣದ ದಿವಸ ವಿಶೇಷ ಮುಹೂರ್ತದಲ್ಲಿ ಮದುವೆ ಆದಂಥ ಜೋಡಿ. ಒಟ್ಟಿಗೆ ಇಬ್ಬರು ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದೀರ ಅಂದಮೇಲೆ ಇಬ್ರಿಗೂ ದೃಷ್ಟಿ ತಾಗಿರುತ್ತೆ ತಾನೇ. ಅದಕ್ಕೆ ನಿಮಗೂ ಸೇರಿಸಿ ದೃಷ್ಟಿ ತೆಗೆದೆ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು? ಯಾಕೆ ದಮು, ಏನಾಯ್ತು? ಅಲ್ವೇ ಅಷ್ಟು ಪ್ರೀತಿಯಿಂದ ಗಟ್ಟಿಯಾಗಿ ತಪ್ಕೊಂಡ್ರು ಸ್ಪಷ್ಟ ಜ್ಞಾನ ಇಲ್ದವ್ರ ಥರ ಕೂತಿದ್ಯಲ್ಲ, ಏನಾಯ್ತು ದಮು? ನೀವು ಹುಷಾರಿಲ್ವಾ?
ತಣ್ಣಗೆ ಇದೆಯಲ್ಲ. ಮೈ ತಣ್ಣಗಿದೆ, ಆದರೆ ಮನ್ಸು ಉರಿತಾ ಇದೆ. ಹೌದಾ? ಅಲ್ವೇ ಈಗ ಉರಿಯುವಂಥದ್ದು ಏನಾಯ್ತೆ? ರೀ ನನ್ನ ಗಂಡ ಮೋಹನ್. ನೋಡು ದಾಮು, ಯಾವಾಗಲೂ ನನ್ನ ಗಂಡ ಮೋಹನ್ ಅಂತ ಒತ್ತಿ ಒತ್ತಿ ಹೇಳ್ಬೇಡ್ವೆ. ಇವಾಗ ಯಾವಾಗಲೂ ನಾನು ನಿನ್ನ ಗಂಡನೇ ಕಣೆ. ಮೊದಲು ವಿಷಯ ಹೇಳು. ನನಗೆ ಬಸ್ರಿ ಆಗಬೇಕು ಅಂತ ಆಸೆ ಆಗ್ತಿದೆ. ಲೇ ದಾಮು, ಏನೇ ಆಗಿದೆ ನಿನಗೆ? ದೆಬ್ಬ ಮೆಟ್ಕೊಂಡಿದ್ಯೋ ಹೇಗೆ? ಇಲ್ಲ ರೀ, ನಾನು ಬಸ್ರಿ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಲೇ ದಾಮು, ರಾತ್ರಿ ಕಂಡ ಬಾವಿಲಿ ಹಗಲು ಬಿದ್ದಾಗಾಯ್ತು ನಿನ್ನ ಕಥೆ. ಏನೇ ಆಗಿದೆ ನಿನಗೆ? ಬಸ್ರಿ ಬೈಕೆಗಿಂತ ನಿನ್ನ ಬೈಕೆ ಕಳಿ ತಲೆ ಸುತ್ತು ಬರ್ತಾ ಇದೆ ನನಗೆ. ರೀ ನನ್ನ ಮಾತು ಸ್ವಲ್ಪ ಕೇಳ್ರಿ. ಜನನಿ ಪ್ರೆಗ್ನೆಂಟ್ ಅಂತ ಈಗ ತಾನೇ ಗೊತ್ತಾಗಿದೆ. ಅಕ್ಕ ಆಗ್ಲೇ ಅವಳ ಕಾಲು ನೆಲಕ್ಕೆ ತಾಕಿದ್ರೆ ಸಾಕು, ಎಲ್ಲಿ ಮಾಸೋಗ್ತಾಳೋ ಅಂತ ಅಷ್ಟು ಕಾಳಜಿ ಮಾಡ್ತಾರೆ. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಒಬ್ಬಳು ನರ್ಸ್ನೂ ತಂದಿಟ್ಟಿದ್ದಾರೆ. ಡ್ರೈ ಫ್ರೂಟ್ಸಲ್ಲಿ ಎಷ್ಟು ವೆರೈಟಿ ಇದೆ ಅಂತಲೇ ಗೊತ್ತಿಲ್ದಿರೋ ಭಾವ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋದನ್ನ ನೋಡಿ ಅಯ್ಯೋ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು ಗೊತ್ತಾ. ಈ ಮನೆ ತುಂಬ ಎಷ್ಟೊಂದು ಜನ ಆಳು ಕಾಳು ಇದ್ದಾರೆ, ಆದರೆ ಈ ಮನೆ ಯಜಮಾನಿನೇ ಜನನಿ ಪ್ರೆಗ್ನೆಂಟ್ ಆಗಿರೋದಕ್ಕೆ ಅವಳನ್ನ ಕಾಳಜಿ ಮಾಡೋದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ಆ ಥರ ಸೇವೆ ಮಾಡಿಸ್ಕೊಳ್ಳೋ ಸೌಭಾಗ್ಯ ಪ್ರೆಗ್ನೆಂಟ್ ಇರೋರಿಗೆ ಮಾತ್ರ ಅಲ್ವಾ? ಆಹಾ, ಆ ಪ್ರೀತಿ ಕಾಳಜಿನ ನೋಡ್ತಾ ಇದ್ರೆ ನಾನು ಪ್ರೆಗ್ನೆಂಟ್ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಅನ್ನಿಸ್ತಾ ಇದೆ. ನೋಡುದಮ್ಮ, ಜನನಿ ಚಿಕ್ಕ ಹುಡುಗಿ, ಈ ಮನೆ ಸೊಸೆ. ಅವಳು ಪ್ರೆಗ್ನೆಂಟ್ ಆಗಿರುವಾಗ ಈ ಥರ ಎಲ್ಲ ಸೇವೆ ಮಾಡೋದು ಕಾಮನ್ನು. ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳ್ಳೋದು ತಪ್ಪು ತಾನೆ. ನೀನು ಆಲ್ರೆಡಿ ತಾಯಿ ಆಗಿರೋಳು, ಮತ್ತೆ ತಾಯಿ ಆಗಬೇಕು ಅನ್ನೋ ಯೋಚನೆ ಯಾಕೆ? ಸುಮ್ಮನೆ ತಮಾಷೆ ಮಾಡಬೇಡ ರೀ. ನನ್ನ ತಾಯಿ ಆಗಬೇಕು ಅಂತ ಹೇಳ್ತಾ ಇರೋದು ತಮಾಷೆಗಲ್ಲ, ನಿಜವಾಗ್ಲೂ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.